ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಅದರಲ್ಲಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್, ಅದರಲ್ಲಿ ಕೃಷ್ಣ ಬೈರೇಗೌಡ ಇದ್ದಾನೆ, ಪ್ರಿಯಾಂಕ್ ಖರ್ಗೆ ಇದ್ದಾನೆ, ಸಂತೋಷ್ ಲಾಡ್ ಇದ್ದಾನೆ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು 21ಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ, ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ತನಿಖಾ ಆಯೋಗಗಳ ನೇಮಕಾತಿ ಮಾಡಿದ್ದೀರಾ? ಅದು ಎಲ್ಲಕ್ಕೂ ಮಾಡಿಲ್ಲ, ಎಲ್ಲಕ್ಕೂ ಮಾಡಿಲ್ಲ. ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್, ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ 40% COVID-19 ಆಗಿದೆ. ಸೊ ಬಿಟ್ ಕಾಯಿನ್ ಅದು ಮಾಡಿದ್ವಿ. ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ COVID-19. ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ. ಅವರು ಏನು ಮಾಡಬೇಕು ಅಂತ ಶಿಫಾರಸು ಮಾಡಿ ಕ್ಯಾಬಿನೆಟ್ಗೆ ಕೊಡ್ತಾರೆ. ಅದಾದ್ಮೇಲೆ ಸರ್, ಈಗ ನೀವು ಈ ಕಮಿಟಿ ಇನ್ನೂ 40% ಇನ್ನೂ ಕೊಟ್ಟಿಲ್ಲ, ಇನ್ನೂ ಆಗಿಲ್ಲ ಸರ್. ಈಗ ಈ ಕಮಿಟಿ ಮಾಡಿ ಇವರು ಏನು ವರದಿ ಕೊಡ್ತಾರೆ ಸರ್? ರಿವ್ಯೂ ಮಾಡ್ತಾರೆ ಸಬ್ ಕಮಿಟಿ ಏನು ರಿವ್ಯೂ ಮಾಡುತ್ತೆ? ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿದ್ದಾವೆ ಅಂತ ಎಲ್ಲ ನೋಡಬೇಕು. ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ, ಬೇರೆ ಈಗ ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ, ಮಾಡಬೇಕಾಗಿದೆ, ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತೆ ಶಿಫಾರಸು ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಮತ್ತೆ ಸುಮ್ಮನೆ ಇರಪ್ಪ ನೀನು, ನಾನು ಹೇಳಕ್ಕೂ ಮುಂಚಿತ ನೀನೇ ಪ್ರಶ್ನೆಗಳು ಕೇಳಿದ್ರೆ. ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿಯವರು ವರದಿ ಕೊಡ್ತಾರೆ, ಮತ್ತೆ ಏನ್ ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ. ಆ ಥರ ಮಾಡ್ತೀವಿ ಸರ್. ಈಗ ಎಲ್ಲಾ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ, ಎಲ್ಲಾ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತವೆ. ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅಲ್ಲ, ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ 1 ತಿಂಗಳೊಳಗಡೆ 2 ತಿಂಗಳೊಳಗಡೆ ಕೊಡಬೇಕು. ಸರ್, ಈಗ ಬಿಜೆಪಿ ಅವರಿದ್ದು ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ? ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು. ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ, ಈಗಲೂ ಮಾಡಿಲ್ಲ ನಾವು. ಬಟ್ ತಪ್ಪು ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ. ಸರ್, ಈಗ ಕೆಂಪಣ್ಣ ಆಯುಕ್ತವರು ಇವರು ಯಾರು ವೀರಪ್ಪನವರು ವರದಿ ಕೊಟ್ಟರು, ವರದಿ ಮೇಲೆ ಏನು ಇದುವರೆಗೆ ಆಕ್ಷನ್ ಏನು ಇನಿಷಿಯೇಟ್ ಆಗಿಲ್ಲ? ಇಲ್ಲ, SIT ಆಗಿದೆ. SIT ಆಗಿದೆ. ಅವರು ಇನ್ವೆಸ್ಟಿಗೇಟ್ ಮಾಡಿ ಯಾವ ಸರ್ ಆಕ್ಷನ್ ತಗೊಳ್ಳೋದು? ಅವ್ರು ಕೊಟ್ಟ ಮೇಲೆ ತಗೋತೀವಿ. ಜಲ್ದಿ ಕೊಡಕ್ಕೆ ಹೇಳಿದ್ದೀವಿ, ಸೂಚಿಸಿದ್ವಿ. SIT ಕ್ರಮ ತಗೊಳ್ಳಕ್ಕೆ ಮಾಡಿರೋದು. SIT ಅಂದ್ರೇನು? ಮೊದಲು CID ತನಿಖೆ ಮಾಡಿ ಅಲ್ಲ, ಅದು ಆಯ್ತದಪ್ಪ. SIT ಅಂದ್ರೆ ಏನಯ್ಯ? ವೀರಪ್ಪ ಕೊಟ್ಟಿರೋ ವರದಿ ಮೇಲೆ SIT ಅಂದ್ರೇನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳುತ್ತೆ, ಅವರು ಕ್ರಮ ತಗೋತಾರೆ.